ಸ್ನೇಹಿತರೆ ನಮಸ್ಕಾರ. ಇದ್ರೆ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ವಿಶೇಷವಾದ ಸುದ್ದಿ. ಇದು ದಯಮಾಡಿ ಎಲ್ಲರೂ ಗಮನ ಹರಿಸಿ ನೋಡಿ, ಪೂರ್ತಿ ವಿಡಿಯೋ ಕೇಳಿ ಅಂತ ಹೇಳ್ತಾ, ಸ್ನೇಹಿತರೆ ಒಬ್ಬೊಬ್ಬರು ತಮ್ಮ ಕೆಲಸ ಕಾರ್ಯಗಳ ಮೇಲೆ ಊರು ಬಿಟ್ಟು ಊರು ನಗರಗಳಾಗ್ಬೋದು, ಇಲ್ಲ ತಾಲೂಕು ಮಟ್ಟಗಳಲ್ಲಾಗ್ಬೋದು, ಜಿಲ್ಲಾ ಮಟ್ಟಕ್ಕೆ ಆಗ್ಬೋದು, ಇಲ್ಲ ಬೆಂಗಳೂರು ನಗರಕ್ಕೆ ಆಗ್ಬೋದು ಹೋಗ್ತಿರ್ತೀರ, ಮನೆ ಬಾಡಿಗೆಗೆ ತೊಗೊತೀರ, ಅಕ್ಕಪಕ್ಕದಲ್ಲಿ ಕೇಳಿಬಿಟ್ಟು ತೊಗೊಳ್ಳಲ್ಲ. ಹಾಗೆ ಮನೆ ತುಂಬ ಚೆನ್ನಾಗಿದೆ, ಏನೋ ಒಂದು ಮನೆ ಖಾಲಿ ಆದಮೇಲೆ 1 ವರ್ಷ ಆಯಿತು 2 ವರ್ಷ ಆಯಿತು ಖಾಲಿ ಬಿದ್ದಿರ್ತವೆ, ಯಾರೂ ಬರಲ್ಲ. ಇಲ್ಲ ಕೆಲವು ಆ ಮನೆಗಳಲ್ಲಿ ದೊಡ್ಡ ಮೊತ್ತದಲ್ಲಿ ಅನಾಹುತಗಳು ನಡೆದಿರ್ತವೆ. ಯಾವ ಮೊತ್ತದಲ್ಲಿ ಅಂದರೆ ಪ್ರಾಣಗಳು ಹೋಗೋ ರೀತಿಯಲ್ಲಿ ಅಪಘಾತಗಳು ಅನಾಹುತಗಳು ನಡೆದಿರ್ತವೆ. ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಗಂಡ ಹೆಂಡತಿಗೆ ಸಾಯಿಸ್ಬಿಡೋದು, ಇಲ್ಲ ಹೆಂಡತಿ ನೇಣು ಹಾಕ್ಕೊಳ್ಳೋದು ಆಗ್ಬೋದು, ಇಲ್ಲ ಗಂಡ ಹೆಂಡತಿ ಇಬ್ಬರು ನೇಣು ಹಾಕ್ಕೊಳ್ಳೋದು ಆಗ್ಬೋದು. ಈ ರೀತಿಯ ಘಟನೆಗಳು ತುಂಬ ಮನೆಗಳಲ್ಲಿ ನಡೆದಿರ್ತವೆ. ಆ ರೀತಿ ಆಗಿರುವಂತಹ ಅನಾಹುತ ಆಗಿರುವಂಥ ಮನೆಗಳಲ್ಲಿ ತುಂಬ ಜನಗಳು ಯಾರೂ ಬರಲ್ಲ ಬಾಡಿಗೆಗಳಿಗೆ. ಬರ್ತಾ ಅದು ಮರೆತೋಗ್ತಾರೆ ಅಕ್ಕಪಕ್ಕದವರು. ತದನಂತರ ಯಾರಾದರೂ ಹೊಸವರು ಬಂದ ಮೇಲೆ ಆ ಮನೆಯನ್ನು ತುಂಬ ಅಲಂಕಾರವಾಗಿ ಬಣ್ಣ ಒಳ್ಳೆ ಬಣ್ಣ ಹಚ್ಚಿಬಿಟ್ಟು ಇಟ್ಟಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ನೀವೇನಾದರೂ ಆ ಮನೆಗಳಲ್ಲಿ ಹೋದಾಗ, ಜೀವನ ಮಾಡೋಕ್ಕಂತ ಹೋದಾಗ ತುಂಬ ಕಷ್ಟಪಡ್ತೀರ. ತುಂಬ ಯಾವ ರೀತಿ ಅಂದರೆ ಅದರಲ್ಲಿ ಸೇರ್ಪಡೆ ಸೇರಿರುವಂತಹ ಮನೆಗಳಲ್ಲಿ ಆವರಿಸ್ಕೊಂಡಿರುವಂತಹ ಆತ್ಮಗಳು, ದೆವ್ವಗಳ ಏನಾಗಿರುತ್ತೆ ಆ ಮನೆಯಲ್ಲಿ ತುಂಬಾ ನಿಮ್ಮ ಅರ್ಥವನ್ನು ನಡೆಸ್ತೀರ. ಕೆಲವೊಮ್ಮೆ ಪ್ರಾಣಿಗಳು ಹೋಗಿದ್ದಾರೆ, ಎಷ್ಟೋ ಘಟನೆಗಳು ನಡೆದಿದ್ದಾವೆ. ಮನೆಗೆ ಹೋದಾಗ 1 ದಿನ 2 ದಿನ ಆ ಆತ್ಮಗಳು ಸಡನ್ಲಿ ಬೇರೆ ರೀತಿಯಲ್ಲಿ ಅದರ ಬಲ ತೋರಿಸಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಮನೆಯಲ್ಲಿರುವಂಥ ಜೀವನ ಮಾಡುವಂಥ ಅವರ ದೇಹದಲ್ಲಿ ಆವರಿಸ್ಕೊಂಡು ಆಗ್ಬೋದು, ಇಲ್ಲ ಅಂದರೆ ಅವರ ನಡುವೆ ಒಂಥರ ಗೊಂದಲ ಸೃಷ್ಟಿಯಾಗಿಬಿಟ್ಟು ಒಂದೇ ಸಮಯ ಇವರು ಆಚೆ ಏನಾದರೂ ಓಡಾಡೋಕ್ಕೆ ಅಂಥೇಳಿ ಕಾರುಗಳಲ್ಲಿ ಇಲ್ಲ ಬೈಕ್ಗಳಲ್ಲಿ ಹೋದಾಗ ಅಪಘಾತಗಳಲ್ಲಿ ಸತ್ತೋಗೋದು. ಅವ್ರಿಗೆ ಹೇಗೋ ಅವ್ರಿಗೆ ಆಕ್ರಮ ಮಾಡ್ಕೋಬೇಕು ಆ ದೇಹಕ್ಕೆ ಅಂತ ಹೇಳಿಬಿಟ್ಟು ತುಂಬ ರೀತಿಯಲ್ಲಿ ತೊಂದರೆಗಳು ಕೊಡ್ತಾ ಇರ್ತವೆ. ಈ ರೀತಿಯ ಮನೆಗಳಿಗೆ ಹೋದು ಅವರು ತುಂಬ ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ. ಹೊಸದಾಗಿ ಒಂದು ಮನೆಗೆ ಹೋಗಿರ್ತಾರೆ, ಇದ್ದಕ್ಕಿಂತೆ ಜ್ವರ ಬರೋದು, ಆ ರೀತಿ ತುಂಬ ಸಂಕಟ ಆಗಿ ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಗೆ ಖರ್ಚುಗಳಾಗೋದು, ಸತ್ತೋಗೋದು ನಿಂತಿರ್ತವೆ. ಇಲ್ಲ ಆ ಅಂಥ ಮನೆಗಳಿಗೆ ಹೋದಾಗ ನಿಮಗೆ ಆಚೆ ಎಲ್ಲೋ ಪ್ರಯಾಣ ಮಾಡ್ತಿರ್ತೀರ, ಅಪಘಾತಗಳು ಸತ್ತೋಗೋದು ಇವೆಲ್ಲ ನಡೀತಿರ್ತವೆ. ಅಂಥ ಕೆಲವು ಮನೆಗಳಿಗೆ ಹೋದಾಗ ಮಹಿಳೆಯರು ಹುಚ್ಚುರಾಗಿ ವರ್ತನೆ ಮಾಡ್ತಿರ್ತಾರೆ. ಊಟನೇ ಸರಿಯಾಗಿ ಮಾಡದೇ ಇರೋರು 1 kg ಊಟ ಒಬ್ಬರೇ ತಿಂದುಬಿಡ್ತಾರೆ. ಆ ರೀತಿಯ ತೊಂದರೆ ಆಗೋದು. ಕೆಲವರಿಗೆ ಗಂಡ ಹೆಂಡತಿಯಲ್ಲಿ ಸುಖ ಸಂತೋಷ ಪಡೆಯಲ್ಲ. ಅಂಥವ್ರಿಗೆ ಕೆಲವು ಅಂಥ ಮನೆಗಳಿದ್ದಾಗ ಬದಲಾವಣೆ ಆ ಮಹಿಳೆಯರಲ್ಲಿ ಕೆಲವು ಆತ್ಮಗಳ ಸೇರ್ಪಡೆ ಆದಾಗ ಶಾರೀರಿಕವಾಗಿ ಹೆಚ್ಚು ಅದು ಗಮನ ಹಾಕೋದು ಅವೆಲ್ಲ ನಡೀತಿರ್ತವೆ. ದಯಮಾಡಿ ನೀವು ಹೊಸ ಜಾಗಗಳಿಗೆ ಮನೆ ತೊಗೊಳಕ್ಕೆ ಹೋದಾಗ ನೀವು 10 ಸಲ ಯೋಚನೆ ಮಾಡಿ. ಯಾಕಂತ ಹೇಳ್ತಿದ್ದೀನಿ ಅಂದರೆ, ಯಾವುದೇ ಒಂದು ಮನೆ ಒಂದು ತಿಂಗಳು 2 ತಿಂಗಳ ಮೇಲೆ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಇಲ್ಲ ವರ್ಷಗಟ್ಟಲೆ ಏನಾದರೂ ಖಾಲಿ ಇದ್ದರೆ ದಯಮಾಡಿ ಆ ಮನೆಗೆ ಹೋಗ್ಬಿಡಿ. ಅಂಥ ಮನೆಗಳಲ್ಲಿ ದೆವ್ವಗಳು ಆಕ್ರಮ ಹಾಕ್ಕೊಂಡಿರ್ತವೆ. ಯಾಕಂತಂದರೆ ದೆವ್ವಗಳಿಗೆ ಕತ್ತಲು ಅಂದರೆ ತುಂಬ ಇಷ್ಟ. ಕತ್ತಲಿರೋ ಮನೆಗಳಲ್ಲಿ ಇರ್ತವೆ. ಆದರೆ ಹಗಲಲ್ಲಿ ಕತ್ತಲು ಎಲ್ಲಿ ಇರಲ್ಲ. ಯಾವ ಮನೆಗಳಲ್ಲಿ ಇರ್ತವೆ ಹೇಳಿ? ಯಾರು ಜೀವನ ವಾಸ ಮಾಡ್ತಾ ಇರಲ್ಲ ಮನೆಗಳಲ್ಲಿ ಲೈಟ್ಗಳು ಹಾಕಲ್ಲ, ಎಲ್ಲ ಬಾಗಿಲುಗಳೆಲ್ಲ ಓಪನ್ ಇರಲ್ಲ ಅಲ್ವಾ. ಹಾಗಾಗಿ ಕತ್ತಲು ಆವರಿಸ್ಕೊಂಡಿರುತ್ತೆ. ಅಂಥ ಮನೆಗಳಲ್ಲಿ ದೆವ್ವಗಳು ಸೇರ್ಪಡೆ ಆಗಿರ್ತವೆ. ಅಂಥವ್ರ ಮನೆಗಳಲ್ಲಿ ಯಾರಾದರೂ ಹೊಸದಾಗಿ ಸೇರ್ಪಡೆ ಹೋದಾಗ ಸಂಸಾರ ಮಾಡೋದಕ್ಕೆ ತುಂಬ ರೀತಿಯ ಕಷ್ಟಗಳು ಪಡಬೇಕಾಗುತ್ತದೆ. ದಯಮಾಡಿ 3-4 ತಿಂಗಳ ಮೇಲೆ ಮನೆಗಳು ಏನಾದರೂ ಖಾಲಿ ಇದ್ದರೆ ಅಂಥ ಮನೆಗಳಿಗೆ ಹೋಗಲೇಬಿಡಿ. ಇದು 100% ಸತ್ಯವಾದ ವಿಷಯ ಹೇಳ್ತಾ ಇದ್ದೀನಿ. ದಯಮಾಡಿ ನಿರ್ಲಕ್ಷ್ಯ ಮಾಡಿಬಿಡಿ. ಯಾಕಂತ ಹೇಳಿದ್ರೆ ಕೆಲವು ನಗರಗಳಲ್ಲಿ ಆ ಥರ ಸನ್ನಿವೇಶಗಳನ್ನ ನೋಡಿದ್ದೇವೆ ನಾವು. ಗಂಡ ಕೆಲಸಕ್ಕೆ ಹೋದ ತಕ್ಷಣ ದೆವ್ವಗಳು ಆ ಹೆಂಡತಿಗೆ ಯಾವ ರೀತಿ ಕಾಟ ಕೊಡ್ತವೆ, ಬೇರೆ ರೀತಿಯಲ್ಲಿ ಸಂತೋಷ ಕೊಡೋ ರೀತಿಯಲ್ಲಿ ಹೋಗೋದು, ಅವರ ದೇಹದಲ್ಲಿ ಮತ್ತು ಹೋಗೋದು, ತುಂಬಾ ನರಕ ಅನುಭವ ಮಾಡ್ತಿರ್ತವೆ. ದಯಮಾಡಿ ಸ್ನೇಹಿತರೆ, ಯಾವುದಾದ್ರೂ ಮನೆಗಳಿಗೆ ಹೋದಾಗ ತುಂಬ ದಿನಗಳು ಖಾಲಿ ಇದ್ದ ಮನೆಗಳಿಗೆ ಮಾತ್ರ ಹೋಗ್ಬಿಡಿ. ದೆವ್ವಗಳಿಗೆ ಇಷ್ಟವಾದ ಜಾಗ ಅಂದರೆ ಕತ್ತಲಲ್ಲಿ
ಯಾರು ನೋಡೋಲ್ಲ ಅಂಥೇಳಿ ಅವರು ಆವರಿಸ್ಕೊಂಡಿರ್ತವೆ. ಯಾವತ್ತೂ ನೀವು ಆಚೆ ಏನಾದರೂ ತುಂಬ ದಿನಗಳು ಪ್ರಯಾಣ ಹೋಗೋ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ಲೈಟ್ ಹಾಕಿಬಿಟ್ಟಿರಿ ಅಂತ ಹೇಳ್ತಾ, ಈ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.